ನಮಸ್ಕಾರ ಎಲ್ಲರಿಗೂ. ಇನ್ನೇನು 2-3 ದಿನದೊಳಗೆ ಶ್ರಾವಣ ಮಾಸ ಶುರುವಾಗ್ತದೆ. ಶ್ರಾವಣ ಬಂತು ಅಂದ್ರೆ ಹಬ್ಬಗಳು ಶುರುವಾಗ್ತವೆ. ಹಬ್ಬಗಳು ಶುರು ಆಗೋಕ್ಕಿಂತ ಮೊದಲು ಎಲ್ಲ ಹೆಣ್ಮಕ್ಳು ಮನೆಯೊಳಗೆ ಮಾಡುವಂಥ ಕೆಲಸ ಏನಂದ್ರೆ ಮನೆ ಸ್ವಚ್ಛತಾ ಕಾರ್ಯ. ಅದೇ ಥರನ ನಾವು ನಮ್ಮ ಮನೆಯೊಳಗೆ ಸ್ವಚ್ಛತಾ ಕಾರ್ಯನ ಭಾಳ ಚಲೋ ಮಾಡಿದ್ವಿ. ನಮ್ಮ ಹಳೆ ವಿಡಿಯೋಗಳನ್ನು ನೋಡೋರಿಗೆ ಗೊತ್ತಿರ್ತದೆ, ನಾವು ಮಾಡುವಂಥ ಪೂಜೆಗಳನ್ನೆಲ್ಲ ಅಡ್ಗೆ ಮನೆ ಒಳಗೆ ಮಾಡಿರ್ತೀವಿ. ಯಾಕಂದ್ರೆ ದೇವ್ರ ಮನೆ ನಮ್ಮದು ಭಾಳ ಸಣ್ಣದದ, ಮಾಡಲಿಕ್ಕಾಗಂಗಿಲ್ಲ. ಕೂತು ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂಥೇಳಿ ಅಡ್ಗೆ ಮನೆ ಒಳಗೆ ಮಾಡಿರ್ತೀವಿ. ಆವಾಗ ಭಾಳಷ್ಟು ಜನ ನಮ್ಮ ಅಡ್ಗೆ ಮನೆನ ನೋಡಿ ಕಮೆಂಟ್ ಮಾಡಿದ್ರಿ ಚಲೋ ಅದ ಅಂಥೇಳಿ. ನಮ್ಮದು ನಾನ್ ಮಾಡ್ಯುಲರ್ ಕಿಚನ್ನು. ಹಾಗಾಗಿ ಮೊದಲಿನ ಕಾಲದೊಳಗೆಲ್ಲ ಹೆಂಗಿತ್ತೋ ಈ ಶೆಲ್ಫ್ ಥರ ಅದೇ ಥರನ ಅದ ನಮ್ಮ ಮನೆಯೊಳಗೆ. ಹಾಗಾಗಿ ನಾವು ಅದಕ್ಕೆ ತಕ್ಕಂಗೆ ನಮ್ಮ ಮನೆಯೊಳಗೆ ಅಡ್ಗೆ ಮನೆ ಸಾಮಾನನ್ನು ಜೋಡಿಸ್ಕೊಂಡಿವಿ. ನಮ್ಮ ಮನೆದು ಅಡ್ಗೆ ಮನೆ ಕ್ಲೀನಿಂಗ್ನ ಹೆಂಗೆ ಮಾಡಿದ್ವಿ ಅಂತ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ಇದ್ರೊಳಗೆ ಆ್ಯಡ್ ಮಾಡೀನಿ. ಆಮೇಲೆ ನಮ್ಮ ಮನೆಯೊಳಗೆ ಬಂದಿರುವಂಥ ಮ್ಯಾಕ್ಸಿಮಮ್ ಜನ ಕೇಳೋದೇನಂದ್ರೆ ಎಲ್ಲ ಗ್ಲಾಸ್ ಐಟಮ್ಸ್ ಅವ ಹೆಂಗೆ ಮೇಂಟೈನ್ ಮಾಡ್ತೀರಿ ಅಂಥೇಳಿ ಕೇಳ್ತಾರೆ. ನಮ್ಗೆ ಯಾರಿಗೂ ಈ ಡಿಫಿಕಲ್ಟ್ ಅಂಥೇಳಿ ಅನಿಸಿಲ್ಲ. ಯಾಕಂದ್ರೆ ಹ್ಯಾಂಡಲ್ ಮಾಡಿ ಮಾಡಿ ರೂಢಿ ಆಗಿಬಿಟ್ಟದ. ಹಾಗಾಗಿ ಗ್ಲಾಸ್ ಐಟಮ್ಸ್ ಇದ್ರೂ ಆರಾಮಾಗಿ ಹ್ಯಾಂಡಲ್ ಮಾಡ್ತೀವಿ. ನಮ್ಮ ಮನೆ ಒಳಗೆ ಮ್ಯಾಕ್ಸಿಮಮ್ ಇರೋದು ಅಡ್ಗೆ ಮನೆ ಒಳಗೆ ಗ್ಲಾಸಿನ ಜಾರ್ಸು ಮತ್ತು ಸ್ಟೀಲಿನ ಡಬ್ಬಗಳು ಜಾಸ್ತಿ. ಯಾಕಂದ್ರೆ ಪ್ಲಾಸ್ಟಿಕ್ ಫ್ರೀ ಆಗಿರಲಿ ನಮ್ಮ ಅಡ್ಗೆ ಮನೆ ಅಂಥೇಳಿ ನಾವು ಸ್ಟೀಲು, ಹಿತ್ತಾಳಿ ಮತ್ತು ಗ್ಲಾಸಿಂದೆಲ್ಲ ಇಟ್ಕೊಂಡಿವಿ. ನನಗೆ ಪರ್ಸ್ನಲಿ ಗ್ಲಾಸಿಂದು ಭಾಳ ಇಷ್ಟ. ಯಾಕಂದ್ರೆ ಅರ್ಜೆಂಟ್ ಒಳಗೆ ಏನಾದರೂ ಐಟಮ್ಸ್ ಹುಡುಕಬೇಕಾಗಿತ್ತು ಅಂದ್ರೆ ಈಸಿಯಾಗಿ ಸಿಗ್ತದೆ. ಅದೇ ಥರ ಕ್ಲೀನ್ ಮಾಡೋದು ಸುಲಭ. ಸಂಡೇ ಇರೋದ್ರಿಂದ ಅಡ್ಗೆ ಮನೆ ಕ್ಲೀನ್ ಆಯಿತು, ಆಮೇಲೆ ದೇವ್ರ ಮನೆಯೂ ಕ್ಲೀನ್ ಆಯಿತು. ಯಾಕಂದ್ರೆ ಇನ್ನೇನು ಬುಧವಾರದಿಂದ ಅಮಾವಾಸ್ಯೆ ಹಬ್ಬಗಳು ಶುರು, ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಹಬ್ಬಕ್ಕೆ ರೆಡಿ ಮಾಡಲಿಕ್ಕೆ ದೇವ್ರ ಮನೆಯೂ ಕ್ಲೀನ್ ಮಾಡಿದ್ವಿ. ಕ್ಲೀನಿಂಗ್ ಕೆಲಸ ಆದಮೇಲೆ ನೆಕ್ಸ್ಟು ಶಾಪಿಂಗ್ ಕೆಲಸ. ಪೋತೀಸ್ ಒಳಗೆ ಸ್ಯಾರಿ ಸೇಲ್ ನಡಿಲಿಕತ್ತಿತ್ತು, ಹಾಗಾಗಿ ಅಲ್ಲಿ ಹೋಗಿದ್ವಿ. ಸೀರೆ ತೊಗೋತೀವೋ ಬಿಡ್ತೀವೋ ಒಟ್ಟಿನೊಳಗೆ ಹೋಗಿ ನೋಡ್ಕೊಂಬರೋದಂದ್ರೆ ನಮಗೆ ಭಾಳ ಇಷ್ಟ. ನಮ್ಮ ಮನೆ ಮುಂದೆ ನಮ್ಮದೇ ಆದಂಥ ಒಂದು ಸಣ್ಣ ಗಾರ್ಡನ್ ಅದ. ಅಲ್ಲಿ ನಮಗೆ ಬೇಕಾಗಿರುವುದೆಲ್ಲ ಹಾಕ್ಕೊಂಡಿವಿ. ಈ ಸಲ ಮೆಣಸಿನ್ಕಾಯಿ ಗಿಡ ಭಾಳಷ್ಟು ಮೆಣಸಿನ್ಕಾಯಿನ ಬಿಟ್ಟಿತ್ತು. ನಿಮಗೂ ತೋರಿಸೋಣ ಅಂತೇಳಿ ಸಣ್ಣ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡೀನಿ. ಒಂದು ಥರ ಆರ್ಗ್ಯಾನಿಕ್ ಮೆಣಸಿನ್ಕಾಯಿ ಅಂಥೇಳಿ ಹೇಳ್ಬೋದು. ನಮ್ಮ ಗಿಡದಾಗ ಬೆಳೆದಿದ್ದನ್ನು ನಾವು ಉಪಯೋಗಿಸ್ತೀವಲ್ಲ, ಅದು ಭಾಳ ಖುಷಿ ವಿಚಾರ ನಮಗೆ. ಫುಲ್ ಮಳೆಗಾಲ ಅಲ್ಲ ಈಗ, ಹಾಗಾಗಿ ನಮ್ಮ ಗಾರ್ಡನ್ ತುಂಬ ಎಲ್ಲ ಕಡೆ ತುಳಸಿ ಗಿಡ ಹುಟ್ಕೊಂಡ್ಬಿಟ್ಟಾವ. ಹಾಗಾಗಿ ಯಾರಿಗೆಲ್ಲ ತುಳಸಿ ಬೇಕೋ ಅವರೆಲ್ಲ ನಮ್ಮ ಮನೆಗೆ ಬಂದು ತೊಗೊಂಡು ಹೋಗ್ತಾರೆ. ಒಟ್ಟಿನೊಳಗೆ ದೇವರಿಗೆ ಸಮರ್ಪಣೆ ಆಗ್ತದಲ್ಲ, ಅದು ಭಾಳ ಮುಖ್ಯ. ಇದು ಏಕಾದಶಿ ದಿನದ ಕೆಲಸ ಆದ್ರೆ ಇನ್ನು ದ್ವಾದಶಿ ದಿನ ಹೆಂಗೂ ಜಲ್ದಿ ಪಾರಣಿ ಮಾಡಬೇಕು. ಅದೆಲ್ಲ ಆದಮೇಲೆ ಸಂಜೆ ಮುಂದೆ ಹೋಗಿ ದ್ವಾದಶಿ ದಾನನ ಕೊಟ್ಟು ಬರಬೇಕು. ಲಾಸ್ಟ್ ದ್ವಾದಶಿ ದಿನ ನಾನು ತೋರಿಸಿದ್ದೆ, ಸೇರೊಳಗೆ ಅಕ್ಕಿ ಹಾಕಿ ಅನ್ನಪೂರ್ಣೇಶ್ವರಿನ ಇಟ್ಟುಕೊಡೋದು. ಅದೇ ಥರ ಇವತ್ತು ದ್ವಾದಶಿನೂ ಊಟಕ್ಕಿಂತ ಮೊದಲು ಯಾರಿಗೆ ಕೊಡಬೇಕು ಅಂಥೇಳಿ ಅವ್ರ ಹೆಸರಲ್ಲಿ ಸಂಕಲ್ಪ ಮಾಡಿ ರೆಡಿ ಮಾಡಿಟ್ಟೆ. ಇವತ್ತಿನ ವಿಡಿಯೋ ಭಾಳ ಸಣ್ಣದು. ಇನ್ನು ನೆಕ್ಸ್ಟ್ ವಿಡಿಯೋದೊಳಗೆ ನಮ್ಮ ಮನೆ ಒಳಗೆ ದಿವಸಿ ಗೌರಿ ಪೂಜೆ ಅಂದ್ರೆ ಭೀಮನಮವಾಸಿ ಪೂಜಾ, ಆಮೇಲೆ ನಾಗರ ಪಂಚಮಿಗೆ ಏನೇನು ರೆಡಿ ಮಾಡ್ಕೊಂಡಿವಿ ಅದನ್ನೆಲ್ಲನೂ ಒಂದೊಂದೇ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಮುಖ್ಯವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ವಿಡಿಯೋಸನ್ನು ತಪ್ಪದೇ ನೋಡಿರಿ. ಮತ್ತು ಮುಂದಿನ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿ ತನಕ ಥ್ಯಾಂಕ್ ಯು.